ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಬಿಟ್ಟು ನಾನು ಖಾರ ಚಪಾತಿ ಮಾಡ್ತೀನಿ. ಬನ್ನಿ, ಖಾರ ಚಪಾತಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ನೀವು ಯಾವಾಗೂ ಮಾಮೂಲಿ ಚಪಾತಿ ಮಾಡ್ಕೊಂಡು ತಿಂದು ನೋಡಿರ್ತೀರ. ಈ ಥರದೊಂದು ಖಾರ, ಜೀರಿಗೆ, ಉಪ್ಪು ಎಲ್ಲ ಹಾಕಿ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವೇನಾದ್ರು ಟ್ರಿಪ್ಪು ಅಲ್ಲಿ ಇಲ್ಲಿ ಹೋಗ್ತಾಯಿದ್ರೆ 3-4 ದಿವಸ ಆದರೂ ಇದು ಚಪಾತಿ ಕೆಡಲ್ಲ. ಇವಾಗ ಇದಕ್ಕೆ ಏನೇನು ಹಾಕೋದಂತ ನೋಡೋಣ. ನೋಡಿ, 1 ಬಟ್ಲು ಗೋಧಿ ಹಿಟ್ಟಿಗೆ ನಾನು 1 ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪುಡಿ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ, 1.5 ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಒಂದು 4-5 ಎಸಳಷ್ಟು ನಾನು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಕೊಂಬಿಟ್ಟು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಥರ ಚಪಾತಿ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಇದಕ್ಕೆ ಪಲ್ಯ, ಸಾಂಬಾರು, ಚಟ್ನಿ ಏನೂ ಬೇಕಾಗಲ್ಲ. ಜಸ್ಟ್ ಒಂದು ಮೊಸರು ಇಲ್ಲ ಉಪ್ಪಿನಕಾಯಿ ಇದ್ದರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಥರ ಚಪಾತಿ ಮಾಡ್ಕೊಂಡು ತಿಂದು ಟೇಸ್ಟ್ ನೋಡಿ ನೀವೇ ಹೇಳ್ಬೋದು. ನೀವು 3-4 ದಿವಸ ನೀವು ಹಾಟ್ ಬಾಕ್ಸಲ್ಲಿ ಮಾಡಿಟ್ರೆ ಅದೇ ಥರ ಚಪಾತಿದು ಇದು ಮೆತ್ತಗೆ ಹಾಗೆ ಇರ್ತಾವೆ. ಈ ಥರ ಚಪಾತಿ ನೀವು ಮಾಡೋಕ್ಕೆ ಟ್ರೈ ಮಾಡಿ. ಇವಾಗ ಇದಕ್ಕೆ ನಾನು 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, 1-2 ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಇದನ್ನು ನೀಟಾಗಿ ನಾವು ಕಲಸಿ ಇಕ್ಕೋಣ. ನೋಡಿ, ಇವಾಗ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಾವು ಇದೆಲ್ಲ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಉಂಡೆ ಕಟ್ಕೋಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಇದನ್ನು ಕಲಸೋಣ. ಕಲಿಸ್ಬಿಟ್ಟು ಒಂದೇ 1-2 ನಿಮಿಷ ಬಿಟ್ಟು ನೀವು ಎಣ್ಣೆ ಹಚ್ಚಿ ಆದರೂ ಚಪಾತಿ ಮಾಡ್ಕೋಬೋದು, ಇಲ್ಲ ಡ್ರೈ ಚಪಾತಿ ಬರೀ ಹಿಟ್ಟಲ್ಲೇ ಮಾಡಿಟ್ಕೋಬೋದು. ಯಾವ ಥರ ಬೇಕೋ ನೀವು ಪದ್ರ ಚಪಾತಿ ಮಾಡ್ಕೋಬೋದು. ಇದರಲ್ಲೇ 3 ಥರ ಚಪಾತಿನೂ ಮಾಡ್ಬೋದು. ಇವಾಗ ನಾನು ನೀಟಾಗಿ ಇದನ್ನು ಕಲಿಸ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಸೇಮ್ ಮಾಮೂಲಿ ಚಪಾತಿ ಹಿಟ್ಟು ಹಂಗೆ ಕಲಿಸ್ತೀವ ಅದೇ ಥರ ಕಲಿಸ್ಬೇಕು. ಇವಾಗ ನಾನು ಇದಕ್ಕೆ ಎಲ್ಲ ಥರ ಮಸಾಲೆ ಹಾಕಿದ್ದೀನಿ ಅಂತ ಸ್ವಲ್ಪ ನಿಧಾನಕ್ಕೆ ಕಲಿಸ್ತಾ ಇದ್ದೀನಿ. ಗಟ್ಟಿಯಾಗಿ ಕಲ್ಸೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ನಿಧಾನ ಕಲಿಸ್ಬಿಟ್ಟು 1 ನಿಮಿಷ ಮುಚ್ಚಿಟ್ಟು ನಾವು ಇದನ್ನು ಚಪಾತಿ ಮಾಡೋಣ. ನೋಡಿ, ಇಷ್ಟು ಚೆನ್ನಾಗಿ ನಾವು ಹದವಾಗಿ ಇದನ್ನು ಸ್ವಲ್ಪ ಒಂದೇ 1 ನಿಮಿಷ ನಾವು ಮುಚ್ಚಿಕ್ಬಿಟ್ಟು ನಾನು ಚಪಾತಿ ಮಾಡೋದು ನೋಡಿ, ಇಷ್ಟಿಷ್ಟು ದಪ್ಪ ನಾವು ಉಂಡೆ ಮಾಡಿ ಇಟ್ಕೊಳ್ಳೋಣ. ಇಟ್ಕೊಂಡ್ಬಿಟ್ಟು ಒಂದು 4 ಇವಾಗ ನಾನು ಮಾಡಿ ತೋರಿಸ್ತೀನಿ. ಆಮೇಲೆ ಬೇಕಾದಾಗೆಲ್ಲ ಬಿಸಿ ನಾವು ಮಾಡ್ಕೋಬೋದು. ನೋಡಿ, ಇಷ್ಟಿಷ್ಟು ದಪ್ಪ ಉಂಡೆ ಮಾಡಿಕೊಂಡು ನೋಡಿ ಈ ಥರ ನಾವು ಲಟ್ಟಿಸ್ಕೊಂಡ್ಬಿಟ್ಟು ನಾವು ಹೀಗೆ ಫುಲ್ ಅರ್ಧಕ್ಕೆ ಎಣ್ಣೆ ಹಚ್ಚಿ ಅರ್ಧಕ್ಕಾಗುವಷ್ಟು ನಾವು ಹಿಟ್ಟು ಹಾಕ್ಕೊಬೇಕು. ಹೀಗೆ ಈ ಥರ ನಾವು ಮಡಚಿಬಿಟ್ಟು ನಾವು ಇದನ್ನು ಲಟ್ಟಿಸೋಣ. ನಿಮ್ಗೆ ರೌಂಡ್ ಮಾಡೋಕ್ಕೆ ಬರ್ತಿತ್ತಂದ್ರೆ ರೌಂಡ್ ಮಾಡ್ಕೊಳ್ಳಿ, ಇಲ್ಲ ಸ್ಕ್ವೇರ್ ಶೇಪಲ್ಲಿ ಬರ್ತಿತ್ತಂದ್ರೆ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಂದ್ರೆ ನೀವು ಎಳ್ಳು ತಿನ್ನೋರಿದ್ದರೆ ಬಿಳಿ ಎಳ್ಳು ಹಾಕ್ಕೋಬೋದು, ಇಲ್ಲ ಕಪ್ಪೆಳ್ಳು ಹಾಕ್ಕೋಬೋದು. ನಾನು ಎಳ್ಳು ಇದಕ್ಕೆ ನಾನು ಹಾಕಿಲ್ಲ. ಎಷ್ಟು ದೊಡ್ಡದು ಬೇಕಾದರೂ ನೀವು ಇದನ್ನು ಚಪಾತಿ ತೀಡ್ಬೋದು, ಏನೂ ಆಗೋಲ್ಲ. ಅಷ್ಟು ಚೆನ್ನಾಗಿ ಇದು ಟೇಸ್ಟು ಚೆನ್ನಾಗಿರುತ್ತೆ, ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ನೋಡಿ ರೆಡಿಯಾಗಿದೆ. ಸ್ವಲ್ಪ ಹಿಂಗೆ ಎಣ್ಣೆ ಸವರ್ಬಿಟ್ಟು ಹಂಚು ಕಾಯ್ದಿದೆ, ನಾನು ಹಾಕ್ತೀನಿ ಬನ್ನಿ. ನೋಡಿ, ಇವಾಗ ಹಂಚು ಕಾಯ್ದಿದೆ, ನಾನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾನು ತಿರುವಾಗ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಚಪಾತಿ ಮಾಡಿ ನೋಡಿ, ನೀವು ಟ್ರೈ ಮಾಡಿ. 3-4 ದಿವಸ ಹಾಟ್ ಬಾಕ್ಸ್ ಇದ್ರಂತೂ ನೀವು 2-3 ದಿವಸ ಇಟ್ಟು ಬಿಸಿ ಮಾಡ್ಕೊಂಡು ತಿನ್ಬೋದು. ಅದೇ ಸ್ಮೂತಾಗೇ ಇರುತ್ತೆ ಇದು, ಬೇರೆ ಏನಾಗಲ್ಲ. ನೀವು 4 ದಿವಸ ಗಟ್ಲೆನೂ ಚಪಾತಿ ಇಟ್ಟು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೇಯುತ್ತಂತೆ. ನಾವು ಇದೇ ಥರ ತಿರುವಾಕೋಣ. ಎಣ್ಣೆ ತಿನ್ನೋರಿದ್ರೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೀವು ಈ ಥರ ತಿರುವಾಕಿ ಚಪಾತಿ ಮಾಡಿದ್ರೆ ಮಾತ್ರ ಸ್ಮೂತಾಗಿ ಆಗುತ್ತೆ. ಎಣ್ಣೆ ಯಾರು ತಿನ್ನಲ್ಲ ಅಂದ್ರೆ ಒಂದು ಹಿಟ್ಟು ಹಚ್ಚಿ ಚಪಾತಿನೂ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ 2 ಸೈಡು ನಾನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ನಾವು ಇದನ್ನು ಈ ಥರ ತಿರುಗ್ಕೊಂಡು ಇವಾಗ ನಾವು ಮಡಚಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಮಡಚಿಬಿಟ್ಟು ನಾವು ಇಟ್ಕೊಂಡ್ಬಿಟ್ಟು ರೆಡಿ ಮಾಡಿ ಹಾಟ್ ಬಾಕ್ಸ್ ಇದ್ದರೆ ಹಾಟ್ ಬಾಕ್ಸ್ ಹಾಕ್ಕೊಳ್ಳಿ, ಇಲ್ಲ ಅಂದ್ರೆ ಒಂದು ಪಾತ್ರೆಯಲ್ಲೇ ಇಲ್ಲ ಬಟ್ಲಲ್ಲೇ ಇಟ್ಬಿಟ್ಟು ನೀವು ಮುಚ್ಚಿಡೋದು, ಹಾಗೆ ಮೆತ್ತಗೆ ಇರುತ್ತೆ. ನೋಡಿ, ಇದನ್ನೇನು ಮಡ್ಸೋದೇ ಬೇಡ, ಹಿಟ್ಟು ಹಚ್ಚೋದು ಸುಮ್ಮನೆ ತೀಡೋದು. ಯಾಕಂದ್ರೆ ಒಬ್ಬರು ಎಣ್ಣೆ ತಿನ್ನಲಾರ್ದವರು ನಾವು ಹಿಟ್ಟು ಹಚ್ಕೊಂಡ್ಬಿಟ್ಟು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತಂತೆ. ಇದಕ್ಕೆ ನಾನು ಎಣ್ಣೆನೇ ಹಾಕಿಲ್ಲ ಮತ್ತು ಮಡಚಿ ಹಾಕಿಲ್ಲ, ಹಾಗೇ ಡೈರೆಕ್ಟಾಗಿ ನೀವು ಹೀಗೆ ಮಾಡ್ಕೋಬೋದು.
ಇದನ್ನು ಅಷ್ಟೇ ನಾನು ಬೇಯಿಸ್ಕೊಂಬರ್ತೀನಿ ಬನ್ನಿ. ಎಣ್ಣೆನೇ ಹಾಕೋದು ಬೇಡ, ಹಾಗೆ ಇದನ್ನು ಬೇಯಿಸೋಣ. ಯಾಕಂದರೆ ಒಬ್ಬೊಬ್ಬರು ಬಿ ಪಿ ಶುಗರ್ ಇರೋರು ಎಣ್ಣೆನೇ ತಿನ್ನಲ್ಲ. ಎಣ್ಣೆ ಹಾಕದೇ ಈ ಥರ ಚಪಾತಿನೂ ಅವ್ರಿಗೆ ಮಾಡಿಕೊಡ್ಬೋದು. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬರ್ತೀನಿ ಬನ್ನಿ. ಇದೇ ಥರ ನಾನು ಎಲ್ಲನೂ ಮಾಡಿ ನಿಮಗೆ ತಟ್ಟೆಲಿಟ್ಟು ನೋಡಿ ಎಲ್ಲ ನಾನು ರೆಡಿ ಮಾಡ್ಕೊಂಡು ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಈ ಥರ ಚಟ್ನಿ ಪುಡಿ ಆಗಿರ್ಬೋದು, ಮೊಸರು ಆಗಿರ್ಬೋದು, ಅದ್ರ ಜೊತೆ ತಿಂದ್ರೆ ಹತ್ರ ಸೂಪರಾಗಿರುತ್ತೆ. ಇಲ್ಲಾಂದ್ರೆ ಹಾಗೇನೂ ಒಣ ಚಪಾತಿನೂ ತಿನ್ಬೋದು. ಇದು ಬರೀ ಹಿಟ್ಟು ಹಚ್ಚಿದ ಚಪಾತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬರೀ ಹಿಟ್ಟು ಹಚ್ಚಿ ಇದು ಬಿ ಪಿ ಶುಗರ್ ಇರೋರಿಗೆ ಹಿಟ್ಟು ಹಚ್ಚಿದ ಚಪಾತಿ ಮಾಡಿದ್ದೀನಿ. ಮಕ್ಕಳಿಗೆಲ್ಲ ನೀವು ಚೆನ್ನಾಗಿ ಮೆತ್ತಗೆ ಬೇಕಂದರೆ ಈ ಥರ ನೀವು ಮೆತ್ತಗೆ ಚಪಾತಿನೂ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಸೂಪರಾಗಿದ್ದಾವೆ, ಅಷ್ಟು ಸ್ಮೂತ್ ಆಗುತ್ತೆ. ನೀವು ಇದು ಒಂದು ವಾರಗಟ್ಟಲೆ ಇಟ್ಟರೂ ಒಣಗೋಗಲ್ಲ, ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆಟ್ ಬಾಕ್ಸ್ ಇದ್ದರೆ ಆಟ್ ಬಾಕ್ಸಲ್ಲಿ ಹಾಕಿಡಿ, ಇಲ್ಲಾಂದ್ರೆ ಪಾತ್ರೆ ಇದ್ರೆ ಹಾಕಿಬಿಟ್ಟು ಮುಚ್ಚಿಟ್ರೆ ಮಾತ್ರ ಚೆನ್ನಾಗಿರುತ್ತೆ. ನೀವೆಲ್ಲರೂ ಟ್ರಿಪ್ಪು ಅಲ್ಲಿ ಇಲ್ಲಿ ಹೋಗಂಗಿದ್ರೆ ಖಾರ ಚಪಾತಿ ಮಾಡ್ಕೊಂಡು ಹೋಗಿ ನೋಡಿ, ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೊಸರು ಜೊತೆಗೆ ಚಪಾತಿ ಜೊತೆಗೆ ನಂಚ್ಕೊಂಡು ತಿಂದರೆ ಮಾತ್ರ ಸೂಪರಾಗಿರುತ್ತೆ. ಈ ಖಾರ ಚಪಾತಿ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.